ಬೆಂಗಳೂರಿನ ಕಡಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿನ್ನಯ್ಯನಪಾಳ್ಯದಲ್ಲಿ ಬೆಳಿಗ್ಗೆ 8 ಗಂಟೆಯ ಸುಮಾರಿಗೆ ನಿಗೂಢವಾಗಿ ಸ್ಫೋಟಗೊಂಡು ಸುಮಾರು 10 ಮನೆಗೂ ಹೆಚ್ಚು ಎಲ್ಲ ಕೂಡ ಛಿದ್ರವಾಗಿರುವಂತದ್ದು, ಸುಮಾರು 4-5 ಮಂದಿ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಸದ್ಯ ನಾವು ಘಟನಾ ಸ್ಥಳದಲ್ಲಿದ್ದೇವೆ. ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಡಿಸಿಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆದ್ರೆ ಏನು ಕಾರಣ, ಸಿಲಿಂಡರ್ ಏನಾದರೂ ಸೋರಿಕೆಯಾಗಿ ಸ್ಫೋಟ ಆಯ್ತಾ ಅಥವಾ ಬೇರೆ ಇನ್ನಿತರ ಆಗಿ ಸ್ಫೋಟ ಆಯ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಕಾರಣ ಗೊತ್ತಿಲ್ಲ. ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಅಕ್ಕಪಕ್ಕ ಮನೆಗಳೆಲ್ಲರೂ ಕೂಡ ಛಿದ್ರ ಆಗಿರುವಂತದ್ದು. ಸದ್ಯ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೇನೆ. ಏನಾಯ್ತು ಇಶ್ಯೂ ಅನ್ನೋ ಬಗ್ಗೆ ಅವರನ್ನೇ ಮಾತಾಡಿದ್ರೆ. ಸರ್, ಎಷ್ಟೊತ್ತಿನಲ್ಲಿ ಘಟನೆ ಆಗಿದ್ದು, ಏನಾಯ್ತು? ಸುಮಾರು 8 ಗಂಟೆಗೆ ಆಗಿರ್ಬೋದು. ಬಟ್ ಏನಕ್ಕೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸಿಲಿಂಡ್ರು ಅಂತಾರೆ, ಬಟ್ ಗೊತ್ತಿಲ್ಲ. ಇಲ್ಲಿ ಎಷ್ಟು ಮನೆಗಳ ಈ ತರ ಇದಾಗಿರೋದು? ಡ್ಯಾಮೇಜ್ ಒಂದು 10 ಮನೆ ಮೇಲೆ ಆಗಿದೆ. ಗಾಯಾಳುಗಳು ಅವ್ರದ್ದು ಎಷ್ಟು ಜನ ಇದ್ರು ಆ ಮನೆಗಳಲ್ಲಿ? ಫಸ್ಟ್ ಮನೆಯಲ್ಲಿ ಕಸ್ತೂರಿ ಅನ್ನೋರು ಒಬ್ರು ಇದ್ರಂತೆ, ಅವ್ರಿಗೂ ತುಂಬಾ ಗಾಯಗಳಾಗಿದೆ, ಸುಟ್ಟು ಗಾಯಗಳಾಗಿದೆ ಅಂತಾರೆ. ಆಮೇಲೆ ಈ ಮನೆಯಲ್ಲಿ ಸರ್ಸಮ್ಮ ಅಂತ ಒಬ್ರು ಇದ್ದಿದ್ದಾರೆ, ಅವ್ರಿಗೂ ತುಂಬಾ ಕೈಗೆಲ್ಲ ಇದಾಗಿದೆ ಅಂತೆ. ಅಲ್ಲಿ ಆ ಕಡೆ ಒಬ್ಬ ಮಗುಗೆ ಗಾಯ ಆಗಿತ್ತಂತೆ, ಅವರು ಹಾಸ್ಪಿಟಲ್ ಇದ್ದಾರೆ. ಒಂದು 8-10 ಜನಕ್ಕೂ ಗಾಯ ಆಗಿದೆ. 8 ಜನ ಗಾಯ ಆಗಿದೆ. ಸುಮಾರು 8-10 ಮಂದಿಗೆ ಇದೇ ರೀತಿಯಾಗಿ ಗಾಯಗಳಾಗಿರೋದು ಹೇಳ್ತಾ. ಮತ್ತೆ ಅಲ್ಲಿ ನೋಡಬಹುದು ಎಲ್ಲ ಸೀಟ್ಗಳೆಲ್ಲ ಕೂಡ ನೀವು ನೋಡಬಹುದು, ಎಲ್ಲ ಗೋಡೆಗಳ ಛಿದ್ರವಾಗಿ ಎಲ್ಲವೂ ಕೂಡ ಅದು ಮೇಲೆ ಬಂದಿದೆ. ಅದೇ ರೀತಿಯಾಗಿ ಸದ್ಯ ಪೊಲೀಸರೆಲ್ಲೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಳಗಡೆ ಇದ್ದಂತಹ ವಸ್ತುಗಳು, ಅವಶೇಷಗಳೆಲ್ಲ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು. ಈಗ ಸದ್ಯ ಅವರು ಕೂಡ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಗೋಡೆಗಳೆಲ್ಲ ಕೂಡ ಬಿರುಕು ಬಿಟ್ಟಿರುವಂತಹ ಒಂದು ದೃಶ್ಯವನ್ನ ಕೂಡ ನೀವು ನೋಡಬಹುದು. ಮತ್ತೆ ಈಗ ಫೈರ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಸ್ಥಳೀಯ ಪೊಲೀಸರೆಲ್ಲರೂ ಕೂಡ, ಅಂದ್ರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಈ ಪ್ರಯುಕ್ತವಾಗಿ ಪೊಲೀಸರೆಲ್ಲರೂ ಕೂಡ ಮಣಿಷ ಪೆರೇಡ್ಗೆ ಬಂದೋಬಸ್ತಿ ಅಲ್ಲಿ ಹೋಗಿದ್ರು. ಆದರೆ ಬೆಳಗ್ಗೆ ಈ ರೀತಿಯಾಗಿ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಎಲ್ಲ ಸ್ಥಳೀಯರೆಲ್ಲರೂ ಕೂಡ ಭಯಭೀತರಾಗಿರುವಂತದ್ದು. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಕೂಡ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಕೇಸ್ಗೆ ಈ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ಈ ಒಂದು ಸ್ಫೋಟದ ತೀವ್ರತೆಗೆ ನೋಡಬಹುದು ಅಕ್ಕಪಕ್ಕ ಯಾವ ರೀತಿ ಎಲ್ಲ ಕೂಡ ಸೀಟ್ಗಳು ಎಲ್ಲ ಕೂಡ ಸುಮಾರು ಇಲ್ಲಿ ವಟಾರದ ರೀತಿಯಲ್ಲಿ ಸೀಟ್ ಮನೆಗಳನ್ನ ಹಾಕೊಂಡಿರುವಂತದ್ದು. ಸೀಟ್ಗಳೆಲ್ಲ ಕೂಡ ಬಿರುಕು ಬಿಟ್ಟಿರುವಂತಹ ಒಂದು ದೃಶ್ಯವನ್ನ ಕೂಡ ನೋಡಬಹುದು. ಎಲ್ಲವೂ ಸಂಪೂರ್ಣವಾಗಿ ಛಿದ್ರಬದ್ಧ ಆಗಿರುವಂತಹ ಒಂದು ದೃಶ್ಯ. ಆದ್ರೆ ಏನ್ ರೀಸನ್, ಏನ್ ಕಾರಣ ಆಯ್ತು ಅಂದ್ರೆ ಇಬ್ಬಿಬ್ರು ಮನೆ, ಅಂದ್ರೆ ಚಿಕ್ಕದಾಗಿ ಕೊಠಡಿಗಳ ರೀತಿಯಲ್ಲಿ ಈ ಒಂದು ಮನೆಗಳನ್ನ ಅವರು ಕಟ್ಕೊಂಡಿದ್ರು. ಒಂದು ವಟಾರದ ರೀತಿಯಲ್ಲಿ ಸುಮಾರು ಒಂದು 10-15 ಮನೆಗಳಿದ್ವು. ಆದ್ರೆ ಇನ್ಸಿಡೆಂಟ್ ಆಗಿರುವಂತದ್ದು ಮನೆ ಅಕ್ಕಪಕ್ಕ ಎಲ್ಲವೂ ಕೂಡ ಛಿದ್ರ ಆಗಿರುವಂತದ್ದು ಸದ್ಯ ನೋಡಬಹುದು. ಇಲ್ಲಿ ಈ ಒಂದು ಮನೆ ಅಂದ್ರೆ ಅಕ್ಕಪಕ್ಕದ ಮನೆಗಳು ಕೂಡ ಸಂಪೂರ್ಣವಾಗಿ ಛಿದ್ರ ಆಗಿರುವಂತಹ ಒಂದು ದೃಶ್ಯವನ್ನ ಕೂಡ ನೋಡಬಹುದು. ಯಾವ ರೀತಿ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ ಅಂತೇಳಿ ಸಂಪೂರ್ಣ ಅಕ್ಕಪಕ್ಕ ಮನೆಗಳೆಲ್ಲೂ ಕೂಡ ಡ್ಯಾಮೇಜ್ ಆಗಿದೆ. ಅಲ್ಲಿ ಅವರು ನೋಡ್ಬೋದು, ಇಲ್ಲಿ ಕೇವಲ ಒಂದು ಮನೆ ಅಲ್ಲ, ಅಲ್ಲಿ ಒಂದು ಮನೆ ಅಲ್ಲ, ಸುಮಾರು ಈ ವಟಾರದ ತುಂಬ ಎಲ್ಲ ಮನೆಗಳು ಕೂಡ ಇದೇ ರೀತಿಯಾಗಿ ಡ್ಯಾಮೇಜ್ ಆಗಿರುವಂಥದ್ದು. ಆದರೆ ಏನಾಯಿತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಎಲ್ಲರೂ ಬೆಳಗ್ಗೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಸಿಲಿಂಡರ್ ಸೋರಿಕೆಯಾಗಿ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವರು ಏನು ರೀಸನ್ ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅವರು ಕೂಡ ಹೇಳ್ತಾ ಇಲ್ಲ. ಸದ್ಯಕ್ಕೆ ಇಲ್ಲಿ ನೋಡಬಹುದು, ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೇವಲ 1-2 ಮನೆ ಅಲ್ಲ, ಸಾಕಷ್ಟು ಮನೆಗಳು ಇದೇ ರೀತಿಯಾಗಿ ಇನ್ಸಿಡೆಂಟ್ ಆಗಿರುವಂಥದ್ದು. ಜೊತೆಗೆ ಈ ಮನೆಯಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು, ಎಲ್ಲ ರೇಖೆಗಳು ಕೂಡ ಬಿದ್ದಿದೆ. ಅದೇ ರೀತಿಯಾಗಿ ಈ ಚಿನ್ನಯ್ಯನಪಾಳ್ಯದಲ್ಲಿರುವ ಈ ಒಂದು ಸ್ಲಮ್ ಏರಿಯಾ ರೀತಿಯಲ್ಲಿರುವಂಥ ಈ ಒಂದು ಮನೆಯ ವಟಾರದೇನಿದೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಜ್ಜುಗುಜ್ಜಾಗಿರುವಂಥದ್ದು. ಈಗ ಸದ್ಯ ಎಲ್ಲ ಒಂದು ಟೇಪನ್ನು ಕಟ್ಟಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಒಂದು ಪರಿಶೀಲನೆಯನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ, ಯಾರಿಗೇನಾಗಿದೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಆದರೆ ನಿಗೂಢವಾದ ಸ್ಫೋಟದ ಏನಾಯಿತು, ಸಿಲಿಂಡರ್ ಸೋರಿಕೆಯಾಗಿ ಆಗಿರುವಂಥದ್ದು ಅಥವಾ ಬೇರೆ ಇನ್ನಿತರ ಏನಾದರೂ ವಸ್ತು ಇತ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಇಷ್ಟು ಜನ ಮಂದಿ ಗಾಯ ಆಗಿದ್ದಾರೆ, ಏನಾದರೂ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಬೇಕಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.